ಅಲ್ಲ ಕಣ್ಜಯ್ಯಣ್ಣ, ಈಗ ತಡಿ, ಕಮಲಕ್ಕ ಬಂದವಳೆ. ಕಮಲಕ್ಕ ಕುಂತ್ಕೊಳವ. ಕುಂತೆ ಕಡಣ. ಈಗ ಮೊನ್ನೆ ನಮ್ಮ ಮನೆಗೆ ಬಂದವನು, ಬಂದ್ಬಿಟ್ಟು ಒಂದು ಚಂಡ ಕೊಡು ಅಂದ. ನಾನು ಎಂತ ಚಂಡ್ ಬೇಕಪ್ಪ ನಿನಗೆ ಅಂದೆ. ಮಕ್ಕಳಾಡವ ಅಂತ. ಇಲ್ಲ ಕಾಲ್ನಾಗ ಒದಿತಾರಲ್ಲ ಅಂತದೊಂದು ಚಂಡ್ ಕೊಡು ಅಂದ. ಈಗ ನಾನು ಅತ್ತಾಗ ಏನ್ ಮಾಡಿಯ ನೀನು ಅಂತ ಕೇಳ್ದೆ. ಅದ ಏನಣ್ಣ ಒದಿಯೋ ಆಟ ಆಡ್ತಾರಂತಲ್ಲವ, ಏನದು ಫುಟ್ಬಾಲು, ಅದು ಆಡ್ಬೇಕಂತೆ. ನಾನು ಏನು ಕೆಲ್ಸ ಭಂಗ ಬಿಟ್ಬಿಟ್ಟು ಅದನ್ನೆಲ್ಲ ಆಡ್ಕೊಂಡ್ ಕುಂತೆ ಅಂದ್ರೆ ಓಲಿ ಚಿಕ್ಕ ಚಂಡ್ ಕೊಡು ಅಂತಾನೆ. ಅದ್ರಾಗ ಏನ್ ಮಾಡಿ ಅಂದ್ರೆ ಕ್ರಿಕೆಟ್ ಅದ ಆಡುಮ ಅಂತ. ಕೊನೆಗೆ 2 ಚಂಡಿಲ್ದಲ್ಲೇ ಕಳಿಸ್ದೆ. ಸಿಟ್ ಮಾಡ್ಕೊಂಡ್ ನೋಡಿ ಹಂಗ್ ಕುಂತ್ಕೊಂಡವನೆ. ಅಲ್ಲ ನೀನು ಜಯ ಕವಿ ಕಪ್ಪ. ನೀನು ಏನ ಜಯ ಕವಿ? ಏನಂಗಂದ್ರೆ ಕವಿತೆ ಕಟ್ಟನೆ, ಕತೆ ಕಟ್ತಾನೆ ಅಮ್ಮ. ನಾನು ಇಮ್ಮ ಬಂದು ಕೇಳ್ದ, ಏನು ಕೆಂಡ ಕೊಡು ಅಂತ. ನಾನು ಇರಪ್ಪ ವಸಿ ನೀರ್ ಮನೇಲಿ ಉರಿತಾದೆ ಎತ್ಕೊಂಬಂದ್ ಕೊಟ್ಟನು ಅಂತಂದಿ. ನನಗ್ ಗೊತ್ತಿಲ್ಲ ಕೆಂಡ ಯಾಕೆ ಅವ ಚೆಂಡನ್ನು ಕೆಂಡ ಅನ್ನೋ ನನಗ್ ಗೊತ್ತಾಗಿಲ್ಲ. ನೀನಂತಲ್ಲ ಕೇಳಿದ್ದು ಚೆಂಡ. ಅಲ್ಲಕವ ನಾನು ಕೇಳ್ದೆ ಸರಿ, ಇಮ್ಮ ಬಂದ್ಬಿಟ್ಟು ನನ್ನನ್ನೇನ ಕೇಳ್ಬೇಕು ಆಯ್ತಾ? ಕೆಂಡ ಕೊಡು ಸುಮ್ನ ಅಂತನ್ ಕಮಲ. ಅಲ್ಲಕ್ಕಯ್ಯ ಚೆಂಡ್ ಕೊಡ್ಲಿಲ್ಲ ಅನ್ನೋ ಸಿಟ್ಟಿಗೆ ಕೆಂಡ ಈಗ ಯಾರು ತಗೋದಾರು? ಈಗ ಸರಿ ಕಪ್ಪ, ಕಾಲ ಬದಲಾಗ್ಬಿಟ್ಟದೆ. ಈಗ ಕೈಯಾಗೆ ಪಟಕ್ ಅನ್ಸಿದ್ರೆ ಕೆಂಡ ಏನ್ ಬೆಂಕಿನೇ ಬರ್ತದಲ್ಲ ಅಂತದೈತೆ ನಮ್ಮ ಮನೆಯಲ್ಲಿ. ಹೌದಪ್ಪ, ಏನಂತಾರ ನೋಡ್ದ? ಇಂಗ್ಲಿಷ್ನಾಗೆ ಹೊಸ ಪದ ಕಲ್ತ್ಕ ಇವತ್ತು. ಪಟಕ ಅಂತ ಹೊಡೆದ್ಬಿಟ್ರೆ ಹತ್ಕೊಂಡ್ಬಿಟ್ಟದ. ಪಟಕ್ ಅಂತ. ಪಟಕ್ ಬಿಡಪ್ಪ, ಚಂದಾಗಿ ಹೇಳ್ದೆ ನೀನು. ಈಗ ನನ್ನ ಹತ್ರ ನೀನು ಚೆಂಡ ಇಸ್ಕೊಳಕ್ ಬಂದಿದ್ಯಲ್ಲ, ಉಲ್ಟಾ ಹೇಳ್ಬೇಡ. ನೀನು ಇಸ್ಕೊಳಕ್ ಹೋಗಿದ್ದಲ್ಲ, ತಗೊಂಡ್ ಏನ್ ಮಾಡಿದೆ? ಇರವ ವಶಿಯ ನನ್ನ ಹತ್ರ ಬಂದ್ ಕೇಳ್ದ ಇವನು, ಆಯ್ತಾ? ನಾನು ಇಲ್ಲ ಅಂತ ಹೇಳಿ ಕಳಿಸ್ದಿ. ವಾಪಸ್ ಬಂದು ನನ್ನೇ ಕೇಳ್ಬೇಕ ಮತ್ತೆ ಮರ್ತ್ಬಿಟ್ಟು, ಆಯ್ತಾ? ನಾನು ಏನೇನೋ ಹೇಳ್ತಾನೆ, ಬೇಡ. ಈಗ ಯಾತಕ್ ಚಂಡ ಕೇಳಕ್ ಬಂದಿದ್ದೆ ನೀನು? 17 ಮೊದ್ಲು. ಅಲ್ಲಕಪ್ಪ, ಆಡಮು ಅಂತ. ಅಲ್ಲಿ ಅದೇನು ಕ್ರಿಕೆಟ್ ಫುಟ್ಬಾಲ್ ಆಗ್ಬೇಕ ನಿಂಗೆ? ನಮ್ದು ಏನೋ ಕೊಕ್ಕೆ ಕೋಲು, ಆಮ್ಯಾಕಿಂದ ಲಗೋರಿ, ರಾಮ್ ಚೆಂಡು, ಭೀಮ್ ಚೆಂಡು, ಆಮೇಲೆ ಚಿಣ್ಣಿ ದಾಂಡು, ಆಮೇಲೆ ಏನವಾದು ಬುಗುರಿ, ಆಮೇಲೆ ಹುಲಿಕಲ್ಲಾಟ, ಇಂಥವಾಗ್ದ. ಅದೆಲ್ಲ ಆಡಿಮಿ ಕಣ. ಈಗ ಸಣ್ಣ ಐಕ್ಲಾಡ ಆಟ ಅದು. ಅದಕ್ಕೆ ಹೊಸಿ ನಾವು ಈ ಟಿವಿನಾಗ ಬರ್ತದಲ್ಲವ, ಆ ಕಡೆ ಹೋದ್ರೆ ಯಾವ ಪಾಟಿ ದೂರ ಹೋದದು. ಚೆಂಡು ನೀನ್ ಏನ್ ಅನ್ಕೊಂಡೆ ನೀನು ಜಯಣ್ಣ? ಆಯ್ತಾ? ಚೆಂಡ ಒದ್ರೆ ಗೋಲು ಅಂತಾರಲ್ಲಪ್ಪ, ಕಂಬಿ, ಅದ್ರ ಆಟಗೂ ಆಚ್ಕೋಟ ಇತ್ತೆ. ಅದಕ್ಕೆ ನಾವು ಅದೇ ಗೋಲು ಅಂದಾಗ ಗೆಪ್ತಿ ಬತ್ತು ಕಣ್ಣಣ್ಣ. ಏನಪ್ಪ? ಈ ಹರಿಕತೆ ದಾಸರು ಒಂದು ಕತೆ ಹೇಳ್ತಾರಲ್ಲ, ಹಂಗೆ ಹರಿಕತೆ ದಾಸರು ಒಂದು ಊರ್ಗ್ ಹೋಗಿ ಏನಣ್ಣ ಹರಿಕತೆ ಎಲ್ಲ ಆದ್ಮ್ಯಾಕೆ ಅವ್ರಿಗೆ ಮನಿ ಕಳಕ್ಕೆ ಏರ್ಪಾಡು ಮಾಡಿದ್ರಲ್ಲ, ಯಾವ್ದೋ ಛತ್ರದಾಗ ಮನ್ಗಸ್ಬಿಟ್ಟಿದ್ರಂತೆ. ಆ ಪಕ್ಕದಾಗೆ ಮಕ್ಕಂಡೋನು ಸುಮ್ಕೆ ಮನೆ ಕಬೇಕಲ್ಲ, ಏನು ಒಳ್ಳೆ ನಿದ್ದೆನಲ್ಲಿ ಎದ್ಬಿಟ್ಟು ಬಾಲ್ ಅನ್ನೋನಂತೆ. ಬಾಲ್ ಚೊಂಡು ಅನ್ನೋನಂತೆ. ಇವ್ರಿಗೆ ಎಚ್ಚರ ಆಗೋದು ಮತ್ ಸುಮ್ಮನ್ ಮನೆ ಕಳೋರು. ಹಿಂಗೆ 3-4 ಸರಿ ಬಾಲ್ ಅಂತ ಕೂಗುದ್ನಲ್ಲ, ಅವ್ರಿಗೆ ಯಾಕೋ ಬೇಜಾರಾಗಿ ಇವನಿಗೆ ಬಾಲ್ ಬೇಕೇನೋ ಅಂದ್ಬಿಟ್ಟು ತಕೊಳಪ್ಪ ಬಾಲು ಅಂತ ಕೊಟ್ರಂತೆ. ತಕೋ ಅಂದ್ರಂತ ಅಷ್ಟೇ. ಅವ್ನ ಏನ ಮಾಡ್ಬೇಕು, ತ್ಯಾಗದ ಜಾಡ್ಸ್ ಒದ್ಬಿಟ್ಟು ಗೋಲ್ ಅಂದಂತೆ. ಅಂದ್ರೆ ಹರಿಕತೆ ದಾಸರಿಗೆ ಒದ್ರು ಅಂದ್ರ ಅವ ಫುಟ್ಬಾಲ್ ಆಟಗಾರನಂತೆ. ಕಮಲಕ್ಕ ಇವನು ಫುಟ್ಬಾಲ್ ಆಡಿ ಹಂಗೆ ಆಗ್ಬಿಟ್ರು ಕಷ್ಟ ಅಲ್ವೇನವ? ಗೋಲಿಂದ ಆಚೆ ಹೊಟ್ಟೈತಂತಲ್ಲ, ಏನ ಇವನ್ ಹೊಡೆದಿದ್ದು ಚೆಂಡು ಹೇಳಿದ್ನಲ್ಲ, ಟಿವಿನಾಗ ನೋಡಿದ್ ನಾನು. ಅದ ತಕೊಂಡು ಮೈದಾನದಲ್ಲವ ಬೈಲು ಅಲ್ಗೋಗಿ ಆಡಮ್ಮ ಬಪ್ಪ ಅಂತ ಕರ್ದಿ ಇವನ್ನ. ಅಲ್ಲ ಕಣ್ ಚಂದ್ರಣ್ಣ, ಇದ್ಯಾಕ ಈ ವಯಸ್ಸಲ್ಲಿ ನಿನ್ಗೆ ಫುಟ್ಬಾಲ್ ಆಟ ಅಂತಂದ. ಅವಳು ಕೇಳದ್ಲು, ಅದಕ್ಕ ನಾವ್ ಈ ವಯಸ್ಸಲ್ಲಿ ಆಡ್ಬಾರ್ದ ನಾವು?
ಅನ್ಕೊಂಡ್ ಹೋಗ್ ಆಡಕ್ ಹೋದ್ಮಾ ಕಾಲು ಉಳಿಕಣದ್ ನೋಡು ಅಯ್ಯ ಒದೆಯಕ್ ಹೋಗ್ಬಿಟ್ಟು ಅಲ್ಲ ಇದ್ದಕ್ಕಿದ್ದಂಗೆ ನಿಂಗೆ ಈ ಆಸೆ ಯಾಕೆ ಬಂತದ ಇಲ್ಲಕವ ಅದೇನೋ ನಮ್ ಜಯಣ್ಣ ಪ್ಯಾಟೆ ದಿಕ್ ಹೋಗಿದ್ನಂತೆ ಈ ಸ್ಕೂಲ್ ಕಡೆಗೆಲ್ಲ ಬತ್ತಿದ್ರಂತೆ ಮೇಷ್ಟ್ರು ಸಿಕ್ಕಿದ್ರಂತೆ ನೋಡು ಜಯಣ್ಣ ಇಂಥ ದಿನ ನಮ್ಮ ಈ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಸ್ಪೋರ್ಟ್ಸ್ ಡೇನಯ ಅದ್ ಹೇಳಿದವ್ರು ಸ್ಪೋರ್ಟ್ಸ್ ಡೇ ಅದೇ ನೀನು ಒಂದ್ ಕಾಲದಲ್ಲಿ ಒಳ್ಳೆ ಆಟಗಾರ ಬಪ್ಪ ನೀನು ಇದು ಅದೇನೋ ಇನ್ಗ್ರೇಷನ್ ಏನಯ್ಯ ಅದು ಇನ್ಗ್ರೇಷನ್ ಅದೇನೋ ದೀಪ ಹಚ್ತಾರಂತಲ್ಲವ ಇನಾಗ್ರೇಷನ್ ಅಷ್ಟ್ ಕಷ್ಟ ಯಾಕೆ ಉದ್ಘಾಟನೆ ಅನ್ನು ಅದ ಮಾಡ್ಕೊಟ್ಬಿಟ್ಟು ಜಯಣ್ಣ ನೀವು ಕ್ರಿಕೆಟ್ ಆಡ್ತಾವೈಕ ಅವ್ ಬೋಲ್ ಮಾಡ್ತಾವ ನೀವು ಬ್ಯಾಟ್ ಇಟ್ಕೊಂಡ್ ಹೊಡೀರಿ ಅಂತ ಹೇಳಿದ್ರಂತ ಅದು ಬಂದ್ ನನಗೆ ಹೇಳ್ತಿದ್ದ ಅದಕ್ಕೆ ನಾನು ವಸಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಾನು ಯಾವ್ದಾರು ಸ್ಕೂಲ್ ಕರೀತಾರೆ ಅನ್ಬಿಟ್ಟು ನಾನು ಫುಟ್ಬಾಲ್ ಕೇಳ್ಕೊಂಡು ಹೋಗಿ ನೋಡಿದ್ರೆ ಕಾಲು ಉಳ್ಕೋಯ್ತು ಕವ ಆಮೇಲೆ ಉಳುಕ್ ತೆಗಿಸ್ತಾ ಎಲ್ಲ ಹೋಗಿ ಒದ್ಯಕ್ ಹೋಗಿ ಉಳಿಕೊಂಡಿರ್ಬೇಕು ಇವ್ನ್ಗ ಅಯ್ಯಕಯ್ಯ ಬಾಲು ಪ್ರಾಕ್ಟೀಸ್ ಮಾಡಿದಾಗ ಉಳ್ಕಿಸ್ಕೊಂಡ ಕಪ್ಪ ಇನ್ನೇನ್ ಮ್ಯಾಚಯ್ಯ ಏನಾದ್ರೆ ಯಾರು ಆಡದ್ರು ಮ್ಯಾಚ ಸರಿ ಉಳುಕ್ ತೆಗಿಸ್ತಾ ಹೇಳು ಕವ ನಮ್ ಕೆಂಪಮ್ಮ ಇರ್ನಿಲ್ವಾ ದೊಡ್ಡಟ್ಟಿ ಕೆಂಪಮ್ಮ ಅಲ್ಲಿ ಹೋಗ್ಬಿಟ್ಟು ಹೊಸಿ ಕೈ ಎಣ್ಣೆ ಬೆಳಿಗ್ಗೆ ತಕೊಂಡ್ ಹೋಗ್ಬಿಟ್ಟು ಕೊಟ್ಬಿಟ್ಟು ತಿಕ್ಕಸ್ಕೊಂಬಂದಿನಿ ಹೊಸಿ ಸುಮಾರಾಗದೆ ಊತ ಕಡಿಮೆ ಆಗದ ಕವ ಒಂದ್ ಕಾಲ್ ತಾನೇ ಉಳ್ಕಿರೋದು ಇನ್ನು 2 ಕಾಲ್ ತಗದ ನೀನು ಬೇಡ ಇನ್ನೊಂದ್ ಕಾಲಲ್ಲಿ ಆಡುವಂತ ಬಿಡು ಚೆನ್ನಾಗಿ ಹೇಳ್ದೆ ಬಿಡು ನೀನು ಒಂದ್ ಕಾಲ್ ಫುಟ್ಬಾಲ್ ಇನ್ನೊಂದ್ ಕಾಲು ನೀನೇ ಹೇಳ್ದಲ್ಲ ಕುಂಟ್ಗಾಲು ಇಲ್ಲ ಅಂದ್ರೆ ಗೋಲ್ ಕೀಪರ್ ಆಗುವಂತ ಬಿಡೋಣ ಅದಕ್ಕೇನ್ ಬಾಲ್ ತಡದ್ರೆ ಸಾಕು ಅದಕ್ಕೂ ಬದಿಬೇಕಯ್ಯ ಇಲ್ಲ ಮೂಕಯ್ಯ ಸಾಕು ಎಷ್ಟ್ ಬಿಡದ ಕೈಯಾಗ ಎಸ್ತ್ರು ಸಾಕು ಕೈ ಕಾಲೆಲ್ಲ ನೀನು ಹೋಗ್ಸಕ್ಕೆ ಕುಂತಿದ್ದ ಬಿಡು ಅಲ್ಲ ಈಗ ಯಾಕಾರ ಮಾಡ್ತಾರಪ್ಪ ಈ ಕ್ರೀಡಾ ದಿನ ಅಂತ ಈಗ ನೀನು ಅದೇನೋ ಈ ಸ್ಕೂಲ್ನಾಗ ಅದೇನವ ಘಾಟ್ನೆ ಉದ್ಘಾಟನೆ ಅದ ಮಾಡಕ್ ಹೋಗೋದು ನೀನು ವಸಿ ಓದೋದು ಪದದು ಮಾಡ್ತಿದ್ದಯಿ ತಿಳ್ಕೊಂಬಿಟ್ಟಿದ್ದಯಿ ನೀನು ಅದೋಸಿಯ ಹೇಳು ನಮ್ಗ ಈಗ ದೇಹದ ಎಲ್ಲಾ ಅಂಗಾಂಗಗಳಿಗೂ ವ್ಯಾಯಾಮ ಆದ್ರೆ ಮನ್ಸು ಚಂದಾಗಿರ್ತೈತಂತೆ ಅದೇನೋ ಹೇಳ್ತಾರೆ ಆಂಗ್ಲ ಭಾಷೆ ನಂಗೆ ಗೊತ್ತಿಲ್ಲ ಏನು ಒಳ್ಳೆ ಆರೋಗ್ಯ ಇರೋ ದೇಹದಾಗೆ ಒಳ್ಳೆ ಆರೋಗ್ಯವಾಗಿರೋ ಮನ್ಸಿರ್ತೈತಂತೆ ಅದು ಈ ಆಟ ಆಡೋದ್ರಿಂದ ಮನ್ಸಿಗೆ ಬರ್ತದಂತೆ ಆಮೇಲೆ ಹಂಗೆ ಈಗ ಹಿಂದೆಲ್ಲ ನಾವು ಒಂದ್ ಗೋದಮಟ್ಟೆ ಇಟ್ಕೊಬಿಟ್ಟು ಹಿಂದ್ಗಡೆಗೆ ಒಬ್ಬಂಗ್ ಕೂರಿಸ್ಕೊಬಿಟ್ಟು ಗೋದಮಟ್ಟೆ ಎಳಕ ಓಡಾಡ್ತಿರ್ಲಿಲ್ವಾ ಅದು ಆಟವೆ ಹಳೆ ಸೈಕಲ್ ಚಕ್ರ ಸಿಕ್ಕ್ರೆ ಕಡ್ಡಿಯ ತಕೊಂಡು ಗುಯ್ ಅನ್ಸ್ಕೊಂಡು ಹೋಯ್ತಾ ಇದ್ನಿಲ್ವಾ ಈಗ ಏರೋಪ್ಲೇನ್ ಮೇಲೆ ಹೋದ್ರು ಆ ಸುಖ ಸಿಗುದಿಲ್ಲ ಬಿಡು ಅದ್ ಅಂದ್ರ ಹಳ್ಳಿ ಆಟಗಳು ಚಂದಾಗೆ ಇರ್ತವೆ ಆದ್ರೀಗ ಅವೆಲ್ಲ ಆಟ ಅಲ್ಲ ಅಂತ ಇನ್ನೊಂದ್ ಏನ್ ಗೊತ್ತಾ ಈಗ ಅಂತ ಆಟ ಆಡ್ತೀವಲ್ಲಪ್ಪ ಈಗ ಆಟ ಆಡ್ದಾಗ ಮೊದಲನೇದೇನು ಎಲ್ಲ ಕೂಡ್ಕೊಂಡು ಆಡ್ತೀವಿ ಆಮೇಲೆ ಅದರಲ್ಲೇ ಒಬ್ಬ ನಾಯಕ ಆಯ್ತಾನೆ ಆಮೇಲೆ ಆಟ ಆಗುವಾಗ ಇನ್ನೊಬ್ಬನ್ನ ಚೆನ್ನಾಗಾಡಿರ್ಲಾ ಅಂತ ಹೇಳ್ತಾನೆ ಅಂದ್ರೆ ಉರಿದುಂಬಿಸ್ತಾನೆ ಇಲ್ವಾ ಏನೋ ಸೋತ್ಬಿಟ್ರು ಅಂದ್ರೆ ಎಲ್ಲಾರು ಸೇರ್ಕೊಂಡು ಒಬ್ರಿಗೊಬ್ರು ಸಮಾಧಾನ ಮಾಡ್ತಾರೆ ಗೆದ್ದಾಗ ಎಲ್ಲ ಖುಷಿ ಪಡ್ತಾರೆ ಅಂದ್ರೆ ಇವೆಲ್ಲ ಆಟದಲ್ಲಿ ಸಾಧ್ಯ ಅಂತ ಅಂದ್ರೆ ಪರಸ್ಪರ ಒಟ್ಟಿಗಿರೋದು ಒಂದಾಗಿ ಹೋರಾಟ ಮಾಡೋದು ಗೆಲ್ಲೋದು ಈಗ ಎಲ್ಲ ಐಕಳುಗಳು ಕೈಯಲ್ಲಿ ಬಂದ್ಬಿಟ್ಟದಲ್ಲ ಏನ ಮೊಬೈಲ್ ಅದ್ರಾಗೆ ಆಟ ಆಡ್ತವೆ ಯಾರು ಜೊತೆಗಾರ ಇರೋಕಿಲ್ಲ ಯಾರು ಇರುವುದಿಲ್ಲ ಹಂಗಾಗಿ ಅವು ಒಂಟಿಯಾಗೆ ಆಟ ಆಡ್ತವೆ ಒಂಟಿಯಾಗೆ ಇರ್ತವೆ ಯಾರ ಜೊತೆನೂ ಬೆರೆಯುವುದಿಲ್ಲ ಮನ್ಸು ಸರಿಯಾಗಿ ಅಭಿವೃದ್ಧಿ ಆಗಕ್ಕಿಲ್ಲ ದೇಹ ಮೊದ್ಲೇ ಆಗಕ್ಕಿಲ್ಲ ದೇಹ ಆಯ್ತದ ಜಾಸ್ತಿ ಆಗೋಯ್ತೆ ಜಾಸ್ತಿ ಆಯ್ತದೆ ಕುಂತಲ್ಲೇ ಕುಂತೀರಿ ಇನ್ನೇನಾದದಪ್ಪ ಒಳ್ಳೆ ಮಾತಾಡ ಸ್ಪೋರ್ಟ್ಸು ಯಾಕೆ ಆಡೋದು ನೀನೇ ಹೇಳಿಲ್ವಾ ದೇಹ ಅಂಗಾಂಗಗಳು ಅಂತ ಹೇಳ್ದಲ್ಲ ಅದೆಲ್ಲ ಚೆನ್ನಾಗಿರ್ತವೆ ಅಂತ ಅನ್ಕೊಂಡು ನೋಡು ನಾನು ಎಷ್ಟು ಸೆಣಪಾಗಿವ್ನಿ ನೀನು ಹೊಸಿ ಓದೋದು ಪದೋದು ಮಾಡೋದ್ರಿಂದ ನೀ ಕುಂತು ಸ್ವಲ್ಪ ಓದ್ದೇ ಇದ್ರೆ ಸಣ್ಣಗಿರ್ತೀವ ಅಲ್ಲಕ್ಕವ ಹೊಲ ಗದ್ದೆಲ್ಲ ಹೋಗಿ ಕೆಲಸ ಮಾಡ್ಬೇಕವ ನಾವ್ ಹೋಗಿ ಮಾಡೋದಿಲ್ವಾ ಈಗ ನೇಗ್ಲು ಗಿಗ್ಲು ಹಿಡಿಯಾಗ ಹೊಸಿ ಕಷ್ಟ ಆಗೋದಿಲ್ವ ಪಾದವ ಮಣ್ಣು ಮೇಲೆ ಊರ್ಬೇಕು ಆಯ್ತಾ ಆಗ ದೇಹ ಚೆನ್ನಾಗಿರ್ತದೆ ಅದು ಹಿಂದಿನ ಕಾಲದಾಗೆ ಒಂದ್ ಮನೆನಂಗೆ ಹಿಂಗೆ 2 ಮಕ್ಳಿದ್ವಂತೆ ಏಡಿಯ ಎರಡು ಅವ್ರ ಮನೆನಾಗೆ ಆಯ್ತಾ ಒಬ್ಬ ಓದನಂತೆ
ನೀವು ಹೇಳ್ತಾವನಲ್ಲ, ಇನ್ನೊಬ್ಬ ಕೆಲಸ ಮಾಡವ. ಈಗ ಅವುಗೆ ಕೆಲಸ ಮಾಡೋನ್ ಕಂಡ್ರೆ ಬಹು ಇಷ್ಟ, ಏಕೆಂದ್ರೆ ಕಷ್ಟ ಬಿದ್ದು ದುಡಿತಾನೆ ಅಂತ. ಇವನು ಒಂದೇ ಕಡೆ ಕುಂತ್ಕೊಂಡಿರ್ತಾನೆ ಅಂತ. ಯಾರು? ಓದೋ ಮಗ. ಹಾ, ಆ ಅಪ್ಪ ಒಂದು ಪರೀಕ್ಷೆ ಮಾಡುಮ ಅಂತ ಹೇಳಿ ಆ ಅವ್ವ ಕಾಸು ಮಡಗಿದ್ಲಂತೆ, ಬೆಣ್ಣೆ. ಆ ಕಾಸಿದ ಬೆಣ್ಣೆನ ತಕೊಬಂದು ಇಬ್ರು ತಲೆ ಮೇಲೂ ಮಡಗದಂತೆ. ಯಾರ ತಲೆ ಮೇಲೆ? ಮಕ್ಕಳ ತಲೆ ಮೇಲೆ. ಈ ಕೆಲಸ ಮಾಡೋನ ತಲೆನಲ್ಲಿ ಬೆಣ್ಣೆ ಹಂಗೆ ಇತ್ತಂತ, ಮುದ್ದೆ. ಈ ಓದೊಂದು ತಲೆನಲ್ಲಿ ಕರ್ಗೋಗ್ಬಿಡ್ತಂತ ಹಂಗೆ. ಆಗ ಅಪ್ಪ ಹೇಳದಂತೆ, ನೋಡು ಅಮ್ಮಿ, ಇವನು ದೈಹಿಕವಾದ ಶ್ರಮ ಪಡ್ತಾನೆ, ಹಂಗಾಗಿ ಮೈ ಗಟ್ಟಿಯಾಗದೆ, ಮೈ ಬಿಸಿಯಾಗಿರ್ತದೆ, ಇವನು ತಲೆ ಕೆಲಸ ಕೊಡ್ತಾನೆ, ಹಂಗಾಗಿ ತಲೆ ಬಿಸಿ ಆಗದೆ. ಅಂದ್ರೆ ಇಬ್ರು ಕೆಲಸ ಮಾಡ್ತಾವ್ರೆ, ಒಬ್ರು ದೈಹಿಕವಾಗಿ ಶ್ರಮ ಪಡ್ತಾವ್ರೆ, ಇನ್ನೊಬ್ಬ ಮಾನಸಿಕವಾಗಿ ಶ್ರಮ ಪಡ್ತಾವನೆ. ಇಬ್ರು ಒಂದೇ ತರ ಕಾಣು, ಬೇಕಾದ್ರೆ ಅದೇ ಮುದ್ದೆ ತಗೋಗಿ ಇವನ್ ಮೈ ಮೇಲೆ ಮಡಗು, ಕರ್ಗ್ ಇಳಿದು ಬಿಡ್ತದೆ ಅಂದಂತೆ. ಹಂಗೆ ಎರಡು ಇಂಪಾರ್ಟೆಂಟೇ ಇಂಪಾರ್ಟೆಂಟ್ ಬಿಡಪ್ಪ. ನೀ ಒಳ್ಳೆ ಕಥೆಯ ಹೇಳ್ದೆ. ಈಗ ಅಂದ್ರೆ ಈಗಿನ ಕಾಲದ ಮಕ್ಳುಗಳು ಸರಿಯಾಗಿ ಆಟವಾಡದೆ ಬೇರೆ ಬೇರೆ ತರ ಎಲ್ಲ ಮಾಡ್ಕೊಬಿಟ್ಟು ಚಿಕ್ಕ ವಯಸ್ಸಿನಾಗೆ ಬೊಜ್ಜ ಬೆಳೆಸ್ಕೊಬಿಟ್ಟಿರ್ತವೆ. ಅದಕ್ಕೆ ಕಣಪ್ಪ ಪ್ರಧಾನ ಮಂತ್ರಿಗಳು ಹೇಳಿದ್ದು, ಆಟವಾಡಿ ಅಂತ ಹೇಳಿ. ಅದೇನೋ ಹಿಂದಿನಾಗ ಹೇಳ್ತಾರಲ್ಲವ, ಖೇಲೋ ಇಂಡಿಯಾ. ಹೇಳುದ್ರಲ್ಲ ಅವರೇ, ಆಟ ಆಡು ಭಾರತ. ಆಟ ಆಡಿ ಚಂದಾಕಿ, ಆರೋಗ್ಯವಾಗಿರಿ, ಚಿಕ್ಕ ವಯಸ್ಸಿನಾಗೆ ಬೊಜ್ಜ ಬೆಳೆಸ್ಕೋಬೇಡಿ ಅಂತ. ಒಂದ್ಸರಿ ಬಂದ್ಬಿಟ್ರು ಬಿದ್ದೋಯ್ತು. ಹಿಂದಿನ ಕಾಲದಾಗೆಲ್ಲ ಎಲ್ಲಿತ್ತವ, ಹುಡಿಕೊಂಡ್ರುವೆ ಮಾಂಸಮಯ್ಯಾಗೆ ಇದು ಕೊಬ್ಬು ಸಿಕ್ತಿರ್ನಿಲ್ಲ. ಆದ್ರೂ ಈಗ ಪ್ಯಾಟೆಗೆ ಹೋಗಿದ್ದೆ ಕಣಣ್ಣ, ಈ ಪ್ರೈಮರಿ ಸ್ಕೂಲ್ ಅಲ್ಲೇ ಐಕುಳುಗಳು ಹೆಂಗವೆ ಗೊತ್ತಾ? ಶಿಶು ವಿಹಾರ ಅಲ್ಲ ಶಿಶು ವಿಹಾರ ಎಲ್ಲ ಹೋಯ್ತವ. ಪ್ರೈಮರಿ ಸ್ಕೂಲ್ ಅಂದ್ರೆ 1 ರಿಂದ 4 ಅನ್ಕೋ. ಅಲ್ಲಿ ಹೋಗಿದ್ದೆ ಕಣಣ್ಣ, ಯಾವ ತೆಳ್ಗೆ ಇಲ್ಲಕಪ್ಪ, ಎಲ್ಲ ಗುಂಡ್ಕವೆ. ನಾನು ಮೇಷ್ಟ್ರನ್ನ ಕೇಳ್ದೆ, ಇವೇನ್ ಆಟ ಆಡೋದಿಲ್ವೇ ಅಂತ. ಅದಕ್ಕೆ ಅವ್ರು ಅಂದ್ರು, ಆಟ ಆಡಕ್ ಜಾಗ ಇಲ್ಲದೆ ಜಯಣ್ಣವ್ರೆ, ಇಲ್ಲಿ ಈ ಸ್ಕೂಲೇ ಚಿಕ್ಕದು, ಹಂಗಾಗಿ ಒಂದ್ ಸಣ್ಣ ರೂಮ್ನಾಗ ಕುಂಡ್ರಸ್ಕೊಂಡು ಕಪ್ಪೆ ನೆಗದಂಗ್ ನೆಗಸ್ತೀವಿ ಅಷ್ಟೇ ಆಟ ಇವಕ್ಕೆ ಅಂತ. ಅಂದ್ರೆ ದೊಡ್ಡದು ಇದಿರ್ಬೇಕು, ಮೈದಾನ ಕ್ರೀಡಾಂಗಣ ಇರ್ಬೇಕು, ಅಲ್ಲಿ ಆಟ ಆಡ್ಬೇಕು, ಎಲ್ಲರ ಜೊತೆ ಸೇರ್ಕೋಬೇಕು. ಅದ್ ಯಾರೋ ಪುಣ್ಯಾತ್ಮರು ಹೇಳ್ತಿದ್ರಂತೆ ಕಪ್ಪು, ಆ ತರ ಬೆಳೆದ ಮಕ್ಳಿರ್ತಾವಲ್ಲ, ಮುಂದೆ ದೊಡ್ಡವಾದ್ಮೇಲೆ ಜೀವನದಾಗ ಏನೇ ಕಷ್ಟ ಬಂದ್ರು ಎದುರಿಸ್ ನಿಂತ್ಕತಾವಂತೆ. ಈಗ ನಾವು ಕೇಣ ಏನೋ ಕೆಲಸ ಮಾಡ್ತಿರ್ತವೆ, ಕೆಲಸದಿಂದ ತೆಗೆದಾಕ್ಬಿಟ್ರೆ ಹೋಗಿ ಸತ್ತೋಗ್ಬಿಡ್ತೀನಿ ಅಂತ ಹೋಯ್ತವೆ. ಅಲ್ಲ, ಈ ಚಿಕ್ಕ ವಯಸ್ಸಿಂದಲೇನೆ ಅದೇನೋ ಅಂತಾರಪ್ಪ, ಇಂಗ್ಲಿಷ್ನಾಗ ಏನಂತಾರವ ಆಟ ಆಡೋರ್ಗೆ, ಏನಂತಾರೆ? ಸ್ಪೋರ್ಟ್ಸ್ ಪುಳ್ವರ್. ಏನೋ ಪುಳ್ವರ್ ಗೊತ್ತಿಲ್ಲ ಕಣಣ್ಣ. ಇದು ಇಂಗ್ಲಿಷ್ ಅಲ್ಲಿ ಹಂಗಲ್ವ ಹೇಳೋದು, ಏನೋ ಗೊತ್ತಿಲ್ಲ. ಪುಳ್ವರ್ ಅಂತ. ಏನ್ ಪುಳ್ವರ್ ಅಂದ್ರೆ? ಅದೇನೋ ಹೇಳದ್ನಲ್ಲ, ಆಟ ಆಡ್ತಾರಲ್ಲ ಅವ್ರನ್ನ. ಅಲ್ಲ ತಡಿಯ, ನೀನ್ ಎಂತದ ಪದ ಹೇಳಿ ಅದೇನೋ ಮಾತಿನ ನೆನಪಿಸ್ಕೊತೀನಿ. ಪ್ಲೇಯರು. ಓಹೋ, ಪ್ಲೇಯರು ಕಂಡ. ನಾನು ಪುಳಿಯೋಗ್ರೆ ಅಂತ ಯೋಚನೆ ಬರೀ ನೀನು ಅಡಿಗೆ ಮಾಡೋದೇ ನಿನಗೆ ಜ್ಞಾನ ಕಣ. ನೆನ್ನೆ ತಿನ್ಕೊಂಡ್ ಬಂದಿರ್ಬೇಕಲ್ಲ, ಹೋಗ್ಬಿಟ್ಟು ಮೇಲ್ಕೋಟ್ಗೆ ಹೋಗಿದ್ದ ಪುಳಿಯೋಗ್ರೆ ತಿನ್ಕೊಂಬರಲ್ಲಪ್ಪ. ನಾನು ಹೋಗಿಲ್ಲ, ಅಬಾ ಹೇಳ್ತಿರೋದು. ಎಲ್ಲಿ ಕಾಲು ಉಳ್ಕಿಸ್ಕೊಂಡ್ ಕೂತವನಲ್ಲ, ಇನ್ನೆಲ್ಲಿ ಹೋಗೋದು? ಅಲ್ಲ ಕಣವ, ಏನೋ ಒಂದಲ್ಲ ಪುಳ್ವರ್ ಸ್ಪೋರ್ಟ್ಸ್ ಮ್ಯಾನ್. ಅವ್ರಿಗೆಲ್ಲ ಒಂದು ಇದಿರ್ತದಂತೆ ಮನ್ಸು, ಇಸ್ಪಿರಿಟ್. ಅಪ್ಪ ಏನ ಇಸ್ಪಿರಿಟ್? ಅದೆಲ್ಲ ಇಸ್ಪಿರಿಟ್ ಅನ್ಕೊಂಡ್ಬಿಟ್ಟಿ. ಅದೇ ಜ್ಞಾನ ನಿಂಗೆ. ಹೋಲಿ ಹೇಳಪ್ಪ ಮುಂದೆ. ಆಯ್ತು ಬಿಡು. ಈಗ ಆಟ ಆಡೋದಂಗಿರ್ನಿ. ಈಗ ಗೌರಿ ಹಬ್ಬ, ಗಣೇಶನ ಹಬ್ಬ ಬತ್ತದಲ್ಲ, ಇನ್ನೇನ್ ನಾಳಿದ್ದೆ ಕಯ್ಯ. ಅದ್ಕ ಏನವ ಸಿದ್ಧತೆ ಗೌರಿ ಹಬ್ಬಕ್ಕೆ ಕಣಣ್ಣ. ಗೌರಿ ತಗೊಂಬರ್ಬೇಕು. ಬತ್ತೀನಿ ಕಮಲಕ್ಕ, ನಿನ್ ಜೊತೆ ಆ ಮುಂದಿನ ಕೆರೆಗೆ ಹೋಗ್ತಾರನ ಅಂದ. ಈಗ ಕಾಲ್ ಉಳ್ಕೋಯ್ತು, ನಾಟಕ ಆಡ್ತಾ ಕುಂತ. ಕಾಲ್ ಉಳ್ಕೋಗ್ಲಿ ಬಿಡು ಜಯಣ್ಣ. ಈಗ ದುಂಬು ಧೂಳು ಎಲ್ಲ ಹೊಡಿತಿದ್ದಿ, ಎಲ್ಲ ಆಯ್ತಲ್ಲ, ನಂಬ್ಕೊಂಡ್ ಕೂತ್ಕೊಂಡ್ರ ಆಯ್ತು. ನಾಳಿದ್ದು ಹಬ್ಬ ಇಟ್ಕೊಂಡು ಈಗ ಹೊಡಿಯೋದೆ. ಚೆಂಡು ಸಿಕ್ತಲ್ಲ,
ನಾನ್ ಮೈದಾನ ದಿಕ್ ಹೋಯ್ತಿದ್ದಿ. ನಮ್ಮ ಮನೆ ಹಬ್ಬ ಇದ್ಯಾಕ ಚೆಂಡಿ ಹಿಡ್ಕೊಂಡ್ ಹೋದಯ್ಯಿ ಬಾಯಿಲಿ ಮನೇಲಿ ಕೆಲಸ ಅದೇ ಅಂತ ಅಂದ್ಲು. ಆಯ್ತಾ, ನಾನು ಹಂಗ ಅವಳ ಮಾತು ಕೇಳಿ ದುಂಬು ಧೂಳು ಹೊಡ್ಕೊಂಡು ಮನೆಗಿನ ತೊಳ್ಕೊಟ್ಟಿದ್ರೆ ಕಾಲಾರು ನೆಟ್ಗಿರ್ತಿತ್ತು. ಮನೇಲಿ ಒಂದೆರಡು ಒಬ್ಬಿಟ್ಟು 2 ಕಡುಬಾದ್ರೂ ಸಿಗೋದು. ಅದ ಈಗ ಕೊಡೋದಿಲ್ವ? ಅವನಿಗೆ ಯೋಚನೆ ಇಲ್ಲ ಬಿಡವ, ಕೆಂಪಿ ಅವಳಲ್ಲ ಅಲ್ಲೋಯ್ತಾನೆ. ಬಿಡಪ್ಪ, ನಿನಗೆ ಯಾರು ಒಬ್ರು ಜಿಮ್ ಕಾಯ್ತಾರೆ ಕಣ. ಅಯ್ಯೋ, ಒಬ್ರನ್ನ ಹೆಚ್ಕೊಂಡಿರಕ್ಕಾದ ಜಯಣ್ಣ ಜಿಮ್ದಲ್ಲಿ. ಅಲ್ಲಕ್ಕ ಈ ಕಿತ ಅದೇನೇನೋ ಹೇಳ್ತಿದ್ದಲ್ಲ ನೀನು, ಏನೋ ಈಗ ಹೆಂಗ್ ಗೊತ್ತಾ, ಪರಿಸರ ಸ್ನೇಹಿ ಗಣಪ ಅಂತ ಮಾರ್ತಾವ್ರ ಕಣ್ಣ. ಮಾಡ್ಕತ್ತಿದ್ದೀನಿ ತಡಿ. ಪಿಲಾಸ್ಟರ್ ಆಪು ಏನೋ ಬರ್ತದಲ್ಲ, ಏನೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇಡ ಅಂತ ಅದ ಮಡ್ಗಂಗಿಲ್ವಂತ ಕಣ್ಣ. ಯಾಕ ಫೈನ್ ಆಗ್ತಾರಂತೆ. ಅದು ಮಣ್ಣಾಗ ಕರಗುದಿಲ್ವಂತೆ, ಅದೇನೋ ಇಸಾ ಅಂತೆ. ಇನ್ನೊಂದ್ ಕಿತ ಹೇಳವಾದ್ರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದ ಚೆನ್ನಾಗಿ ಒಳ್ತದೆ. ಓದ್ಕೊಂಡವಳೆ ನನ್ನಂಗ್ ನಿನ್ನಂಗೆ ಈ ಸ್ಕೂಲ್ಗೆ ಹೋಗ್ದಲೆ ಇಷ್ಟಾರು ಕಲ್ತೀವಿ. ಅವಳು ಮುಂದಿನ ಬೆಂಚ್ನಾಗ ಕುಂತ್ಕ ಓದ್ಕೊಂಡಿರೋಳು. ಈಗ ನಾವೇನಾರು ಈ ಸ್ಕೂಲ್ ಹೊಟ್ಟೋಗ್ಬಿಟ್ಟಿದ್ರೆ ಜಯಣ್ಣ, ನಮ್ ಹಿಡಿಯಕ್ ಆಯ್ತಿರ್. ನಮ್ ಇಂಗ್ಲೀಷು ಅದೇನೋ ಪ್ರಪಂಚದಾಗ ಪ್ರಶಸ್ತಿ ಗಿಸಸ್ತಿ ಬಂದ್ಬಿಡೋದು ನಮ್ಗೆ, ನಮ್ ಇಂಗ್ಲಿಷ್ ಕೇಳ್ಬಿಟ್ಟಿದ್ರೆ. ಗಿನ್ನೆಸ್ ದಾಖಲೆ ಕೊಡೋರು ಕಣ್ಣಣ್ಣ. ಅದು ನೀರಲ್ಲಿ ಮುಳುಗ್ಸಿದ್ರೆ ಮೀನು ಕಪ್ಪೆ ಎಲ್ಲ ಸತ್ತೋಯ್ತವಂತೆ ರಾಸಾಯನಿಕದಿಂದ. ಅದಕ್ಕೆ ಬೇಡ, ಈ ಸತಿ ಪರಿಸರ ಸ್ನೇಹಿ ಗಣಪ ಇಡುಮ ಅಂತ ಎಲ್ಲ ನಮ್ ಸಂಘದಲ್ಲೆಲ್ಲ ಮಾತಾಡ್ಕೊಂಡು. ನೀನ್ ಗಣಪತಿಗೆ ಹೋದೆ, ಗೌರಿದೇಳ ಈಗ ಅರಸ್ನದ್ ಗೌರಿ ಅಂತ ಕುಂದ್ರಸುದಿಲ್ವೇ? ಹೌದು, ಅರಸ್ನದಾಗೇನು ಕಲ್ಬೆರ್ಕೆ ಇಲ್ವೇ? ಅಲ್ಲ ಕಣಣ್ಣ, ಈಗ ಅದು ಪರಿಸರ ಸ್ನೇಹಿ ಗೌರಮ್ಮ ಬಂದೈತೆ. ಅದಕ್ಕೊಂದ್ ಕುಂಡ ಕೊಟ್ಟಾರಂತೆ. ಹಬ್ಬ ಆದ್ಮೇಲೆ ಅದನ್ನ ಕುಂಡದಲ್ಲಿ ಇಟ್ಬಿಟ್ಟು ನೀರ್ ಹಾಕೋದು, ಅವರೇ ಗೊಬ್ಬರ ಕೊಡ್ತಾರೆ. ಇಲ್ಲ ನಮ್ಮ ಅಟ್ಟಿಲೇ ಇರಲ್ವೇ ಗೊಬ್ಬರ ಒಂಚೂರು ಹಾಕೋದು, ಮೇಲಸಿ ಮಣ್ಣು ಹಾಕೋದು, ಅಲ್ಲಿ ಗಿಡ ಬರ್ತದಂತೆ, ಹೂವಿನ ಗಿಡ. ಸಸಿ ಹಾಕ್ಬಿಡೋದು, ನಾವ್ ಹಾಕೋಂಗಿಲ್ಲ. ಅವರು ಮಣ್ಣಲ್ಲೇನೆ ಹೂವಿಂದು ಬೀಜ ಹಾಕ್ಬಿಟ್ಟು ಗೌರಮ್ಮನ್ನು ಮಾಡವ್ರೆ, ಗಣಪನ್ನು ಮಾಡವ್ರೆ. ಎಲ್ಲ ಮಿಕ್ಸ್ ಮಾಡಿ 2 ಕುಂಡ ಕೊಡ್ತಾರೆ. ಗೌರಿನ ಒಂದ್ ಕುಂಡದಲ್ಲಿ ಇಡೋದು, ಗಣಪತಿನ ಒಂದ್ ಕುಂಡದಲ್ಲಿ ಇರೋದು. ಹಬ್ಬ ಆದ್ಮೇಲೆ ಅಣ್ಣ ಎಲ್ಲಿ ಮುಂದಿನ ಕೇರಿಲಿ ನಿಂಗಿನೇ ಮಾಡ್ತಾ ಇರೋದು, ಅದನ್ನ ತಗೊಂಬಂದ್ ಮಾರ್ತಾವಳೆ. ನೀನೇನ್ ಬೇರೆ ಊರ್ಗೇನು ಹೋಗ್ಬೇಕಾಗಿಲ್ಲ. ಹಂಗಾರ ನಮ್ಮೊಂದ್ ಪಾಠ ಹಿಡ್ಕೊಂಡು ಹೋದ್ರ ಸಾಕವ. ಪಾಠ ಅವ್ರೆ ಕೊಡ್ತಾರೆ, ನೀ ದುಡ್ಡು ಕೊಡ್ಬೇಕಷ್ಟೇ. ಹಂಗಂತ ಎಲ್ಲ ಫ್ರೀಗೆ ಇಲ್ಲ, ಅದೊಂದು ಕೊಡೋದಿಲ್ಲ. ಇವನು ದುಡ್ಡು ಕೊಡ್ಬೇಕವ. ಮತ್ತೆ ಏನ್ ಅವ್ರಿಗೇನ್ ಹಂಗೆ ಬಂದತ್ತ? ಅಪಾರ ಏನಿಲ್ಲ ಕಣ್ಣಣ್ಣ, ಸ್ವಲ್ಪನೇ ಅಂತೆ. ಬಾ, ಅದಕ್ಕೆ ಹೋಗಿ ನೋಡ್ಕೊಂಬ. ಹೆಂಗೆ ಚಂದ ಯೋಚನೆ ಮಾಡವ್ರೆ ನೋಡು. ಈಗ ನಾವೇನ್ ಮಾಡ್ತೀವಿ, ಗೌರಿಯ ಗಣಪತಿಯ ಕುಂದ್ರಿಸ್ಬಿಟ್ಟು ಆಮ್ಯಾಕಿಂದ ತಕ ಹೋಗಿ ಇರೋ ಬರೋ ನೀರ್ಗೆಲ್ಲ ಅದನ್ನ ಹಾಕಿ ಅದ್ ಸರಿಯಾಗಿ ಕರಗದಲ್ಲೇ ನೀರು ಹಾಳು ಮಾಡ್ಕೊಂಡು ಪರಿಸರವೂ ಹಾಳು ಮಾಡ್ತೀವಿ. ಇಲ್ಲಂಗಲ್ಲ, ಬಕೆಟು ಇರ್ತೈತೆ, ಗೌರಿ ಗಣಪತಿನೂ ಇರ್ತದೆ, ಪೂಜೆ ಮಾಡೋದು, ಗೊಬ್ಬರ ಹಾಕ್ಬಿಟ್ರೆ ಗಿಡ ಆಯ್ತದೆ ಇಲ್ವಾ? ಹೂ ಸಿಗ್ತದೆ ಪೂಜೆಗೆ. ಅವ ನೀನ್ ಏನೋ ಬೆಲ್ಲದ್ದು ಅಂತಿದ್ದಲ್ಲ, ಅದ್ನೋಸಿ ಹೇಳವ. ಹೋದ ವರ್ಷದ್ ಮರ್ತ್ಬಿಡ್ತೇ ಅಣ್ಣ, ನೀನು ಮಂಡ್ಯದಿಂದ ತಕೊಂಬಂದಿದ್ದಲ್ಲ ಅಣ್ಣ. ನಾವಿಬ್ರು ಕೇಳಲಿಲ್ವೇ ನಮ್ಗೆ ಯಾಕೆ ತರ್ಲಿಲ್ಲ ಅಂತ? ಮುರ್ಕೊಂಬಿಡ್ಲಿ ಅವಸಿ ಅಂತ ಕೇಳದ್ನ. ನೀ ಸೊಂಡ್ಲು ಮುರ್ಕೊಂಡ್ ತಿನ್ಲ ಅನ್ನಿಲ್ವೇ? ಕೇಳದ್ನಲ್ಲವ. ಯಾಕಲ್ಲಿ ನೀರ್ಗೀರ್ ಬಿಟ್ಬಿಟ್ಟಾರಿ ಹೆಂಗಿದ್ರು. ಅಲ್ಲ, ಜಯಣ್ಣನ್ ಮನೇಲಿ ಅದನ್ನ ಬಕೆಟ್ ಕರಗಿಸಿ ಹಸು ಕೊಡ್ಲಿಲ್ವೇ? ಹಸು ಕುಡ್ಸ್ಕವ ಕೊಟ್ಟಿದ್ದು, ಮಳಸ್ತಿದ್ದು, ಹಸುಗ ಕರಗಿಸ್ತಿದ್ದು. ಮತ್ತೆ ಬಿಡವ. ಈಗ ಯಾವ ಅದೇನ ಮಾತಾಡ್ದೆ ಅಂತಲ್ಲ ಮಂಡ್ಯ ಗೌಡ್ರು, ತಾವು ಗೌಡ್ರು ಈ ಕಿತನೂ ಸಿಗ್ತದಂತೆನವ ಹೇಳಿದ್ರು. ಸಿಗ್ತದೆ ಬಾರವ ಕೊಟ್ಟೇನ ಅದ್ಕೇನಂತೆ. ಅದೇನು ಬೆಲ್ಲದೆ ಪಾಕ ಮಾಡ್ಕೊಂಡು ಹಚ್ಚುಗುಯ್ತಾರಂತೆ ಅಷ್ಟೇ. ಅದನ್ನ ನಾವೇ ಮಾಡ್ಕೋಬಹುದಲ್ವಪ್ಪ? ನಿನ್ ಹತ್ರ ಹಚ್ಚ ಐತಾ? ಗಣಪತಿ ಹಚ್ಚು, ಅಥವಾ ನಿನ್ಗೆ ಆ ಪಾಕ ಮಾಡಕ್ ಬರ್ತದ? ನನ್ಗ ಗಣಪತಿ ಮಾಡಕ್ ಬರ್ತದ. ನೀನ್ ಏನು ಮಾಡ್ಬೇಡ, ಅದು ಕಬ್ಬನ್ ರಸ ತಕೊಂಡು ಪಾಕ ಸರಿಗ್ ಮಾಡ್ಬೇಕು. ಬೇಡ, ಬೆಲ್ಲದ್ ಬೇಡ ಈ ಸರಿ. ನಮ್ ಆ ಮಣ್ಣಲ್ಲಿ ಮಾಡಮ್. ನಿಂತಾವ ಗಣಪತಿಯ ಮಾಡ್ಸಿದ್ರೆ ಇಟ್ಟೋರ್ ಯಾರು ಅಂದ್ರೆ ನೋಡಿದವ್ರು ಯಾರು ಗಣಪತಿ ಅಂತ ಹೇಳುದಿಲ್ಲ. ಬ್ಯಾರೆದೇ ಬಿಡು. ಇಲ್ಲ, ಒಟ್ನಲ್ಲಿ ಯಾವ ದೇವ್ರ ಹೆಸರು ಹೇಳೋದಿಲ್ಲ. ಹಂಗ್ ಮಾಡಿರ್ತೀಯ ನೀನು ಮಣ್ಣಾಗೆ. ಅದೇನು ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ? ಇವನು ಜೇಡಿ ಮಣ್ಣನ್ ಗಣಪತಿ ಮಾಡ್ತಾನಂತೆ, ಕೆರೆ ತುಂಬ್ಕೊಂಡ್ ಕೂತೈತೆ. ಇವನ್ಗೆ ಎಲ್ಲಿ ಜೇಡಿ ಮಣ್ಣು ಸಿಗ್ತದೆ? ಇಲ್ಲ ಕವ, ಹೊಸಿ ಮಳೆ ಕಡಿಮೆ ಆಗದೆ ಆಯ್ತಾ? ಕಮ್ಮಿ ಕೆರೆ
ತುಂಬದೆ ಗೋರ್ಕೊಂಬತ್ತೀನಿ ನಿಂಗೆ ಹಂಗ ಅಣ್ಣ ಗಣಪತಿ ಮಾಡೋರು 1 ತಿಂಗಳು ಮುಂಚೆನೆ ಮಣ್ಣು ತಂದು ಹದ ಮಾಡಿ ಅದನ್ನ ನೆರಳಲ್ಲಿ ಒಣಗಿಸಿ ಗಣಪತಿ ಮಾಡೋದು. ಈಗ ಒಂದ್ ಕೆಲಸ ನೀನು ಮತ್ತೆ ಸುಮ್ನೆ ಕೆರೆ ಕಡೆಗೆ ಹೋಗಿ ಕಾಲ್ ಬೇರೆ ಸರಿ ಇಲ್ಲ ಅಂತೀಯ, ಅಲ್ಲೆಲ್ಲಾರು ಮಗಚ್ಕ ಬಿದ್ಬಿಟ್ರು ಸರಿ ಹೋಗಿಲ್ಲ. ಬೇಡ, ನೀನ್ ಏನು ಸಾಹಸ ಮಾಡ್ಬೇಡ. ಇಲ್ಲ, ಈ ಕಮಲಕ್ಕೆ ಹೇಳ್ದಂಗೆ ಬೀಜ ಹಾಕಿರೋ ಗಣಪತಿಯ ತಗೋಬತ್ ಪೂಜೆ ಮಾಡು. ಇಲ್ಲ ಬೆಲ್ಲದ ಗಣಪತಿ ಮಂಡ್ಯ ಕಡೆಗೆ ಹೋಗಿ ಅದನ್ನೇ ತಕೊಂಬರುಮ. ಇಲ್ಲ ಇರು, ಇನ್ನೊಂದ್ ಪ್ಲಾನ್ ಮಾಡ್ತೀನಿ ನಾನು. ನಮ್ಮ ಐದ ಸಿಟಿಗೆ ಹೋಗಾನೆ ಆಯ್ತಾ, ಪೇಟೆಗೆ. ಅಲ್ಲಿ ನೋಡಪ್ಪ ಅದೆಲ್ಲ ಮಣ್ಣು 1 ತಿಂಗಳು ಮುಂಚೆ ತಂದು ಇಟ್ಕೊಂಡಿರ್ತಾರೆ ಅಂತ, ಒಂದಷ್ಟು ಮಣ್ಣು ಎತ್ಕೊಂಬಪ್ಪ ಅಂತೀನಿ ಕೇಳ್ಕೊಂಡು. ಯಾರಿಗ್ ಮಣ್ಣು ಕೊಡೋದಿಲ್ಲ. ನಮ್ಮ ಫ್ರೆಂಡ್ ಅವನೇ ಅಲ್ಲಿ ಎಲ್ಲವ ಮೈಸೂರು ಪ್ಯಾಟರ್ನಾಗೆ ಅಲ್ಲಿ ಗಣಪತಿ ಎಲ್ಲ ಮಾಡೋದಿಲ್ವಾ. ಇವಾಗ ಆಗ್ಲೇ ಭಾನುವಾರ ರಾತ್ರಿ ಆಯ್ತಾ ಇದೆ, ನೀನ್ ನಾಳೆನೆ ಗಣಪತಿ ಮಾಡಿ ಅದ್ ಒಣಗದ್ ಯಾವಾಗ, ನೀನ್ ಪೂಜೆ ಮಾಡೋದ್ ಯಾವಾಗ? ಸಾಕ್ ಬಿಡವ, ಸರಿ ಬಿಡು, ನಿನ್ಗೆ ಯಾರು ಹೇಳಕ್ ಆಗಕ್ಕಿಲ್ಲ. ಅವತ್ತು ಹೋಯ್ತೀನಿ ನೋಡಕ ಅವ್ನ್ ಮನೆಗೆ. ಈಗ ನಾನು ಬ್ಯಾಂಡು ತಮಟೆ ಎಲ್ಲಾನು ಬುಕ್ ಮಾಡ್ಬಿಡದ ಜಯಣ್ಣ. ಯಾಕೆ? ಗಣಪತಿ ಬಿಡಕ್ಕೆ ಇನ್ನು ಇಟ್ಟ ಇಲ್ಲ, ಆಗ್ಲೇ ಬಿಡಲ್ಲ. ಬುಡಯ ಕುಂಡ್ರಸ್ ಮೇಲೆ ಬಿಡ್ಲೇಬೇಕಲ್ಲ. ಅವತ್ತೇ ಬಿಡೋದ ಅಥವಾ 5 ದಿನಕ್ಕೆ ಬಿಡ್ತೀನಿ. ತಡಿಯ 1 ನಿಮಿಷ, ಅದೇನೋ ಪೊಲ್ಯೂಷನ್ ಏನೋ ಯವ ಅಲ್ಗೂ ಹೋಗಿದ್ದಂತಲ್ಲ. ಕಣಣ್ಣ, ಅದೆಂತದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತೆ. ಅವ್ರೇನ್ ಹೇಳ್ತಾವ್ರೆ ಅಂದ್ರೆ, ಅವರು ಪ್ರತಿಯೊಂದು ಊರ್ಗೆ ಅಂದ್ರೆ ಸುತ್ತಮುತ್ತ ಇರುವಂತಹ ಊರ್ಗೆ ಒಂದ್ ಲಾರಿನಲ್ಲಿ ಒಂದು ದೊಡ್ಡದು ಡ್ರಮ್ ಕಳಿಸ್ತಾರಂತೆ. ನೀರ್ ಹಾಕ್ಬಿಟ್ಟು ಇನ್ನೂ 2 ಡ್ರಮ್ ಇರ್ತದಂತೆ. ಆ ಒಂದಕ್ಕೆ ಹೂವು, ಈ ಪೂಜೆ ಮಾಡಿರೋ ಸಾಮಗ್ರಿ ಎಲ್ಲ ಹಾಕೋದು, ಮತ್ತೆ ಈ ಪೇಪರ್ ಪ್ಲಾಸ್ಟಿಕ್ ನ ಒಂದಕ್ಕೆ ಹಾಕೋದು, ನೀರ್ಗೆ ಗಣಪತಿನ ನಾವು ಮುಳುಗಿಸ್ಬಿಡೋದಂತೆ. ಅಂದ್ರೆ ಅಣ್ಣ ಕೇಳಿಲಿ, ಆತರ 4-5 ಲಾರಿ ಬಿಡ್ತಾರೆ. ನಾವು ಕೆರೆಗೆ ಹೋಗಿ ಬಿಟ್ಬಿಟ್ಟು ಕೆರೆ ನೀರ್ ಹಾಳು ಮಾಡಬಾರ್ದು ಅಂತ ಅವ್ರು ಮಾಡ್ತಾ ಇರೋದು. ಇವರೆಲ್ಲಾರು ಒಂದು ಗುಂಡಿ ತೋಡ್ಬಿಟ್ಟು ಅದನ್ನೆಲ್ಲ ಅಲ್ಲಿಗೆ ಹಾಕ್ತಾರಂತೆ. ಹಸಿ ಕಸನೆಲ್ಲ ಗೊಬ್ಬರ ಮಾಡ್ತಾರಂತೆ. ಪ್ಲಾಸ್ಟಿಕ್ ಎಲ್ಲ ಸಪರೇಟ್ ಮಾಡಿ ನಮ್ಮೂರ್ಗು ಬಂದದವ, ಎಲ್ಲಾ ಊರ್ಗೂ ಬರ್ತದೆ ಅಂತ ಪಾಂಪ್ಲೆಟ್ ಕೊಟ್ಟವ್ರೆ. ಕೊಡ್ತೀನಿ ನೋಡ್. ನಮ್ ಸಂಘದಲ್ಲಿ ನಾವೆಲ್ಲರಿಗೂ ಹೇಳಿ, ನೀ ಪಂಚಾಯತಿಗೆ ಹೋಗ್ಲಿಲ್ವಾ? ಅಲ್ಲಿ ಹಾಕವ್ರೆ ಈಚೆ. ಕಾಲಿಂಗ್ ಆಗ್ಬಿಟ್ಟದಲ್ಲಿ ಎಲ್ಲಿ ನಡ್ಕೊಂಡು. ಸರಿ ಬಿಡು, ನೀ ಕಾಲ್ ಹೇಳ್ಕೊಂಡು ಎಲ್ಲಿಗೆ ಅಂತ ಹೋದ್ಯಾ? ಬಿಡು, ನೀ ಹೇಳ್ದೆ ಅಲ್ಲ ಅಷ್ಟೇ ಸಾಕು. ಕಿಮಿಯಾ ಕೇಳಿಸ್ಕನ್ನಲ್ಲ, ಅದಷ್ಟೇ ಸಾಕಣ ಬಿಡು. ಅಂದ್ರೆ ಗಣಪತಿ ಒಂದೇ ಅಲ್ಲ, ಗಣಪತಿಗೆ ಮುಡ್ಸಿರ್ತಾರಲ್ಲ ಹೂವು, ಅದು ಗೊಬ್ಬರ ಆಯ್ತದೆ. ಆಮೇಲೆ ಈಗ ಪ್ಲಾಸ್ಟಿಕ್ ಬಂದ್ಬಿಟ್ಟವಲ್ಲ, ಅದಕ್ಕೆ ಅಲಂಕಾರ, ಅದನ್ನು ಎಲ್ಲಿಂದ್ರಲ್ಲಿ ಹಾಕ್ತಾರೆ. ಅದನ್ನ ಇನ್ನೊಂದ್ ಕಡೆ ಕೊಟ್ರೆ ಅದನ್ನು ಮರುಬಳಕೆ ಮಾಡ್ತಾರೆ. ಬಹಳ ಮುಖ್ಯವಾಗಿ ಈಗ ಬಣ್ಣವ ಯಾರು ಗಾಢವಾದ ಬಳಸೋದಿಲ್ಲ. ಪರಿಸರ ಗಣಪತಿ ಅಂತ ಮಣ್ಣಿಂದ ಮಾಡ್ತಾರೆ. ಏನೇ ಆದ್ರೂ ನಮ್ ತಾವಿರೋ ಕೆರೆನಲ್ಲಿ ಬಿಡಬಾರ್ದು. ಅದು ಈ ತರ ಒಂದ್ ಜಾಗದಾಗೆ ತಗೋಗ್ಬಿಟ್ರೆ ಅವ್ರ ಅದನ್ನ ಸರಿಯಾಗಿ ಇಲೆವಾರಿ ಮಾಡ್ತಾರೆ. ಕೆರೆಗೆ ಬಿಡ್ತೀವಿ ಅಂತ ಕೆರೆ ಮೆಟ್ಲು ತಾವ ಪೂಜೆ ಮಾಡ್ಬಿಡೋದು. ಪ್ಲಾಸ್ಟಿಕ್ ಅವರಲ್ಲಿ ಅರ್ಶನ ಕುಂಕುಮ ಎಲ್ಲ ತಗೊಂಡಾಗ ಹಾಕ್ಬಿಟ್ಟು ಅದೆಲ್ಲ ಅಲ್ಲೇ ಬಿಸಾಕ್ಬಿಟ್ಟು. ಅದಲ್ದಿಯೇ ಈ ಕತ್ಲಲ್ಲಲ್ವಪ್ಪ ಗಣಪತಿ ಬಿಡೋದು. ಆ ಮೆಟ್ಲ ಇಳ್ಕೊಂಡು ಹೋಯ್ತಾ ಜಾರ್ಗಿರ್ಬಿಟ್ಟು ಡಬಾಕೊಂಡು ಏನೇನೋ ಆಗ್ಬಿಟ್ಟದೆ, ಹಂಗೆಲ್ಲ ಆಗ್ಬಿಡ್ತದೆ. ಮಾಡಬಾರ್ದು ಹಂಗೆ. ಊರ್ಗ್ ಒಂದು ಗಣಪತಿ ಅಂತ ಕುಂದ್ರಿಸ್ಬೇಕು. ಮನೆನಾಗ ಪೂಜೆ ಮಾಡ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ಈ ಗಲ್ಲಿಗೆ 4 ಮನೆ ಇದ್ರೆ ಅಲ್ಲಿಗೆ ಒಂದು, ಆಮ್ಯಾಕ ಅದಕ್ಕೊಂದ್ ಚಂದ ಅಂತ ವಸೂಲಿ ಮಾಡಕ್ ಹೋಗೋದು, ಇರೋ ಬರೋರ್ಗೆಲ್ಲ ತೊಂದರೆ ಕೊಡೋದು, ಇದನ್ನೆಲ್ಲ ಮಾಡಕ್ಕಿಂತ ಗಣಪತಿ ಏನು ಹಿಂಗೆಲ್ಲ ಮಾಡಿ ಅಂತ ಹೇಳ್ತಾನೆ. ಹೇಳಿಲ್ಲ ಬಿಡು. ಹಿಂದಿನ ಕಾಲದಾಗೆ ಈ ಹಬ್ಬ ಶುರುವಾಗಿದ್ದು ಏನು ಎಲ್ಲಾರನು ಒಟ್ಟು ಮಾಡಕ್ಕೆ ಇಲ್ವಾ? ತಿಲಕಪ್ಪ ಅವರು. ಹಂಗಾಗಿ ಒಟ್ಟಾಗಿರಿ ಅನ್ನೋ ಸಂದೇಶನ ಸಾರ್ತತೆ. ಆಮೇಲೆ ಹಿಂದೆಲ್ಲ ಎಲ್ಲಪ್ಪ ಗಣಪತಿ ಮಾಡ್ಕೊಂಡ್ ಕುಂತ್ಕೊಳ್ಳೋರು, ಸಗಣಿ ಉಂಡೆ ಮಾಡಿ ಮೇಲೆ ಗರಿಕೆ ಎಲ್ಲಿತ್ತು ಜಯಣ್ಣ, ಪಿಳ್ಳಾರಿ ಗಣಪ ಅನ್ಕೊಂಡು ಅದಕ್ಕೆ ಪೂಜೆ ಮಾಡೋರು. 2 ಗರಿಕೆ ಹತ್ತಿ ಸಿಗಸ್ಬಿಟ್ರು ಮುಗಿದು. ಗೌರಿ ಹಬ್ಬನ ಚಂದ ಹಾಕಿ ಮಾಡೋರು. ನೀನು ಬಾಗ್ನ ಗೀಗ್ನ ಕೊಟ್ಟಿಯವ? ಕಣ್ಣ, ಎಲ್ಲ ಮರ ಎಲ್ಲ ತಗೊಂಬಂದು ಎಲ್ಲ ತೊಳೆದು ಇಟ್ಟಿದೀನಿ ನೋಡಲ್ಲಿ. ಮರ ತುಂಬಾ ಕೊಟ್ಟವ ಜಯಣ್ಣಂಗ. ಅಲ್ಲ, ಗಂಡಸ್ರು ಕೊಡಲ್ಲ ಕಣಣ್ಣ, ಹೆಣ್ಮಕ್ಳು ಕೊಡ್ತಾರೆ. ಜಯಣ್ಣನ್ ಮನೆಯವ್ರು ಕೊಡ್ತೀನಿ. ಹೌದವ, ಸರಿ. ಅವ್ನ್ ಯಾಕೆ ಹೇಳ್ತಾವನ್ ಗೊತ್ತಾ? ನಮ್ಮನೆ ಕಡೆಗೂ ಬಾ ಅಂತ. ಇವ್ನ್ಗೆಲ್ಲ ಹೇಳೋಕಿಲ್ಲ. ಹೋಯ್ತೀನಿ ಅವ್ರ ಮನೆಗೂ ಕೊಡಕ್ಕೆ. ವರಮಹಾಲಕ್ಷ್ಮಿ ಅದೇನ ಮಾಡಿ ಹೇಳಿದ್ಯಲ್ಲ. ಯಾರಿಗೆ? ನಾನು ಹೇಳಿದ್ದೇವ. ನಿನ್ಗೆ ಯಾಕೆ ಹೇಳಿ? ನಿಮ್ ಮನೆಯವ್ರಿಗೆ ಹೇಳಿದ್ದೀನಿ. ಅಂದ್ರೆ ಮರವೇ ಬಳಸವ. ಅದನ್ನೇ ಕಣ್ಣ ಬಳಸೋದು.
ಈಗೆಲ್ಲ ಪ್ಲಾಸ್ಟಿಕ್ ಇಂದ ಬಂದ್ಬಿಟ್ಟದೆ. ತಪ್ಪು ಕಯ ಬೇಡ. ಈಗ ನೋಡಪ್ಪ ಅದನ್ನ ಮರ ಆದ್ರೆ ಆ ಕೆಲಸ ಮಾಡೋರ್ಗುನು ಒಂದು ಇದು ಕೊಟ್ಟಂಗ ಉದ್ಯೋಗ ಕೊಟ್ಟಂಗ ಆಯ್ತದೆ. ಆಮ್ಯಾಕ ಈಗ ಪೇಟೆಗೆ ಹೋಗಿದ್ದಕ್ಕವ ಮರದ ಬದಲು ಬಿದ್ರಿಂದ ಬುಟ್ಟಿ ಮಾಡವ್ರೆ. ಅಂದ್ರೆ ಮರ ಈಗ ಬಳಸೋದಿಲ್ವಲ್ಲ, ಈ ಅಕ್ಕಿ ಕೇರೋದು, ರಾಗಿ ಕೇರೋದು ಇವೆಲ್ಲ ಎಲ್ಲವ ಹೊಂಟೆ ಹೋಯ್ತಲ್ಲ, ಎಲ್ಲ ಕ್ಲೀನ್ ಮಾಡೋದೇ ಬಂದ್ಬಿಟ್ಟದಲ್ಲ ಮಿಷಿನ್. ಅದಕ್ಕೆ ನೀವೇನು ಮರದೊಳಗಿಟ್ಟು ಕೊಡ್ತಿರಲ್ಲ ಅದೇ ಬೆತ್ತ ಬುಟ್ಟಿ ತರ. ಆ ಬುಟ್ಟಿ ಆದ್ರೆ ಬ್ಯಾರೆದ್ಕೂ ಬಳಸಕ್ ಬರ್ತದ. ನಾನು ಇವ ನೋಡು ಮಾತಾಡಿ ಕೆಮ್ತಾವಳ. ಈಗ ಮೈಸೂರು ಪೇಟೆಗೆ ಹೋಗಿದ್ದಾರೆ, ಅದನ್ನ ಬೊಂಬು ಬಜಾರು ಅಲ್ಲಿ ಹೋಗಿದ್ದಿ ಕಯ್ಯ. ಆ ಕಡೆಗೆ ಏನ್ ಅಷ್ಟೊಂದು ಮರವ ಮಾಡ್ಕೊಂಡು ನೆತಕೊಂಡಿದ್ರು. ಇವ್ ಹೇಳ್ದೆ ಅಲ್ಲ, ಆಯ್ತಾ? ಅದ ಹಂಗಲ್ಲ, ಇಲ್ಲಕ್ಕವ ಇಲ್ಲ, ನಾಳೆ ಹೋಯ್ತೀನಿ ನಾನು. ನಾಳೆ ಬೆಳಿಗ್ಗೆ ಕುಟಿ ಎತ್ಕೊಂಡ್ ಹೊಂಟು ಬಿಟ್ರೆ ಮರ ತರಕ್ ಹೋಗ್ಬೇಕು ನಾಳೆ. ಆಮೇಲೆ ಕೆರೆ ತಗೋಬೇಕು, ಜಡಿ ಕ್ಯಾನ್ಸಲ್ ಮಾಡಂದ, ಗಣಪತಿ ಮಾಡ್ಬೇಕು. ಹೇಳ್ದೆ ಅಲ್ಲ, ನಮ್ ಜಯಣ್ಣ ಹೇಳಿಲ್ವಾ, ಕೆರೆ ದಿಕ್ ಹೋಗ್ಬೇಡ, ಕಾಲ್ ಜಾರಿ ಆಮೇಲೆ ಏನಾರ ಆಗ್ಬಿಟ್ರೆ ಹಬ್ಬನು ನಿಂತೋದದು ಅಂತ. ಅದಕ್ಕೆ ನನ್ ಜೊತೆ ಬರ್ತಲ್ಲ, ಅಲ್ಲೇ ತಗೋ ನೀನು. ಇಲ್ಲ, ನಾನು ಸಪರೇಟ್. ಸರಿ ಆಯ್ತಾ? ಈಗ ಅವ್ನ್ ಕೂಟ ಮಾತಾಡ್ಕೊಂಡ್ ಕೂತಿದ್ರೆ ಬೆಳಕರಿಸ್ತಾನೆ ಎಲ್ಲ. ಈಗ ಏನಪ್ಪ ಕಾಫಿ ಕುಡಿಬೇಕಲ್ವೇ? ಈಗ ನೋಡಪ್ಪ, ಈಗ ನಮ್ ಕಮಲಕ್ನು ಕೆಲಸ ಮಾಡಿ ಸುಸ್ತಾದಂಗ ಅವಳೆ. ಆಯ್ತಾ? ಏನಾದ್ರು ಬೇರೆ ಕಡೆ ಪ್ಲಾನ್ ಮಾಡಮ್ಮ. ಬೇರೆ ಯಾಕಣ್ಣ ಹೋಗ್ಬೇಕು? ಇಲ್ಲಿ ಮನೇಲೇನೆ ಬಿಸಿ ಮುದ್ದೆ ಮಾಡ್ತೀನಿ, ಇಲ್ಲೇ ಉಣ್ಕೊಂಡ್ ಹೋಗೋರಂತೀರಿ. ಸಂತೋಷವಾ? ಕಾಫಿಯ ಕೇಳಿದ್ರೆ ಮುದ್ದೇನೆ ದಯಪಾಲಿಸ್ಬಿಟ್ಲು. ಆಯ್ತು ಕಯ್ಯ, ಯಾತ್ಗೂ ಇರ್ಲಿ ಹೊಸಿ ಕಾಫಿ ಕೊಟ್ಟಿರು. ಒಂದ್ 4 ಗುಳಕ ನುಂಕೊಂಡ್ಬಿಡ್ತೀನಿ ನಾನು ಇಟ್ಟ. ಅಣ್ಣ ಇನ್ನು ಇಟ್ಟು ತೊಳಸ್ಬೇಕು ನಾನು, ಅಲ್ಲಿವರೆಗೂ ಕಾಫಿ ಕುಡಿತಾ ಇರಿ. ತತ್ತೀನಿ. ಅದೇನೋ ಭಾಗವಹಿಸಿದ್ದವರು